ರಿಷಿ ಅಣ್ಣ ಎಷ್ಟೊತ್ತಿಗೆ ಬರ್ತಾನೋ ಏನೋ. ರಿಷಿ ಅಣ್ಣ ಬರಲಿಲ್ಲ ಅಂತ ನಾವೆಲ್ಲರೂ ವೆಯ್ಟ್ ಮಾಡೋದು ಯಾವ ನ್ಯಾಯ? ರಾಣಿ, ನೀವು ಹೋಗಿ, ನಾವು ಬಡಿಸ್ಕೋತೀವಿ. ಇಲ್ಲಮ್ಮ, ಪರವಾಗಿಲ್ಲ, ನಾನೇ ಬಡಿಸ್ತೀನಿ. ನಿನಗೆ ಸೀರಿಯಲ್ ನೋಡೋಕೆ ಟೈಮ್ ಆಯಿತು ಅಂತ ನಂಗೆ ಗೊತ್ತು. ಹೋಗು ಹೋಗು ಅನ್ನಲ್ಲ, ಹೋಗು. ಅಮ್ಮ, ಅಣ್ಣ ಬರೋ ತನಕ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ನೇ ಇಲ್ವಾ? ಅಮ್ಮ ಹಸುವಾಗ್ತಿದೆ. ರಿಷಿ ಅಣ್ಣ ಎಷ್ಟೊತ್ತಿಗೆ ಬರ್ತಾನೋ ಏನೋ. ಅವನಿಗೋಸ್ಕರ ಅಣ್ಣ ಕೂತ್ಕೋ. ನಿಂಗಿ ಜೊತೆ ಸೇರಿಕೊಂಡು ನೀನು ಹೊಟ್ಟೆ ಬಾಕಿ ಆಗಿದ್ಯಾ, ಆದರೆ ದಪ್ಪ ಮಾತ್ರ ಆಗಿಲ್ಲ. ಯಾಕೆ ಹೇಳು? ಯಾಕೆ? ಈ ಥರ ಯಾವಾಗಲೂ ಅಣ್ಣನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಿರ್ತಾಳಲ್ಲ, ಅದಕ್ಕೆ. ಹಲೋ, ಐ ಆಮ್ ಆನ್ ಡಯಟ್. ವಾ, ಕಂಡಿದ್ದೀವಿ. ಡಯಟ್ ಅಂತೆ, ಡಯಟ್. ರಿಷಿ, ಯಾಕೆ ಲೇಟು? ಕಮಲಿ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಬಂದೆ, ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಅಮ್ಮ, ನಾನೇ ಬಡಿಸ್ಕೊಡ್ಲ? ನಾನೇ ಮಾಡ್ಕೋತೀನಿ. ಹಾಂ ರಿಷಿ, ನಿಂಗೆ ಗೊತ್ತಾಯ್ತಾ ನಾಳೆ ಅಮ್ಮನ ಕಿಟಿ ಫ್ರೆಂಡ್ಸು ಅವ್ರ ಫ್ಯಾಮಿಲಿ ಎಲ್ಲ ಬರ್ತಾ ಇದ್ದಾರೆ. ಓ ಹೌದಾ? ಸೊ ಡಿನ್ನರ್ ಮೆನುಗೆ ನೀನು ಅಮ್ಮಗೆ ಹೆಲ್ಪ್ ಮಾಡಬೇಕು. ಅರೆ ಮಾಡಿದ್ರೆ ಆಯಿತು ಬಿಡಿ. ಅಮ್ಮ ಫ್ರೆಂಡ್ಸ್ ಬರ್ತಿದ್ದಾರೆ ಅಂತ ಹೇಳಿದ್ರೆ ಐಟಮ್ಸ್ ಎಲ್ಲ ಸೂಪರ್ ಆಗಿರಬೇಕು, ಕ್ವಾಲಿಟಿ ಕೂಡ. ತಾರಾ ಮನೇಲಿ ಊಟ ಬೊಂಬಾಟಾಗಿತ್ತು ಅಂತ ಮಿನಿಮಮ್ ವರ್ಷ ಮಾತಾಡಬೇಕು ಅಲ್ವಮ್ಮ? ಅಮ್ಮನ ಸಮಾಧಾನ ಮಾಡೋ ವಿದ್ಯೆ ಚೆನ್ನಾಗಿ ಕಲ್ತ್ಕೊಂಡಿದ್ಯಾ ಕಣ. ಮಾ, ಹೇಗಿದ್ರು ನಿಮ್ಮ ಫ್ರೆಂಡ್ಸ್ ಬರ್ತಿದ್ದಾರೆ. ಕಮಲಿ ಅವ್ರನ್ನೂ ಕರ್ಸಿದ್ರೆ ಪರಿಚಯ ಮಾಡ್ಕೊಟ್ಟಂಗಿರುತ್ತೆ. ಅಪ್ಪ, ನೀರು ಕುಡೀರಿ. ಅದಕ್ಕೆ ನೀರು ಕುಡಿಸು. ಅಯ್ಯೋ ನಿನ್ನ, ಈಗ ತಾನೇ ನಿನ್ನನ್ನು ಗ್ರೇಟು ಅಂದ್ಕೊಂಡ್ನಲ್ಲೋ. ರಿಷಿ, ಸರಿ ಕರಿ. Wow, Ma, you're just awesome, Ma. Best mom in the world. Love you. ನೀವು ನಿನ್ನೆ ನೋಡ್ಬೇಕಿತ್ತು ಮಾಮ್. ಆ ಕಮಲಿನ ಮೆರ್ಸಿದ್ದೇನು, ರಾತ್ರಿ ಮನೆ ತನಕ ರಿಷಿ ಬಂದು ಡ್ರಾಪ್ ಮಾಡಿದ್ದೇನು, ಇದನ್ನೆಲ್ಲ ದಿನ ನಾನು ನೋಡ್ಕೊಂಡು ಸುಮ್ಮನಿರ್ಬೇಕಾ? ಡ್ಯಾಮ್ ಇಟ್. ಬೇಬಿ, ಬೆಳಿಗ್ಗೆನೆ ಹೀಗೆ ಬ್ಯಾಡ್ ಮೂಡಲ್ಲಿ ಇದ್ರೆ ಹೇಗೆ ಹೇಳು? ನಿಮ್ಗಿದೆಲ್ಲ ಅರ್ಥ ಆಗಲ್ಲ ಮಾಮ್. ಹೋಗಿ ನೀವು. ನೋ ಬೇಬಿ, ಓನ್ಲಿ ಅ ಮಾಮ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹರ್ ಡಾಟರ್. ತಾಯಿಗೆ ಮಾತ್ರ ಮಗಳಿನ ಭಾವನೆಗಳು ಅರ್ಥ ಆಗೋದಕ್ಕೆ ಸಾಧ್ಯ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ನಿನ್ನ ಏಜ್ನ ದಾಟೆ ಬಂದಿರೋದು. ಸೊ ನನಗೆ ನಿನ್ನ ಫೀಲಿಂಗ್ಸ್ ಅರ್ಥ ಆಗುತ್ತೆ. ನೋ ಮಾಮ್, ನಿಮ್ಗೆ ಅರ್ಥ ಆಗಲ್ಲ. ಜಸ್ಟ್ ಬಿಡಿ. ಆಯಿತು, ನನಗೆ ಅರ್ಥ ಆಗಲ್ಲ. ಓಕೆ, ಬಟ್ ಅದನ್ನು ನೋಡಿಕೊಂಡು ಲೈಫ್ ನಿಲ್ಲಲ್ಲ ಅಲ್ವಾ? ಈಗ ಮಾಮ ಅವ್ರನ್ನ ರೂಮಲ್ಲಿ ಲಾಕ್ ಮಾಡ್ಕೊಂಡಿದ್ದಾರೆ ಅಂತ ನಾನು ನೀನು ಬದುಕ್ತಾ ಇರೋಕ್ಕಾಗತ್ತಾ ಹೇಳು? ಕಮಾನ್,
ಗೆಟ್ ಅಪ್. ಯು ನೋ ಸಮಥಿಂಗ್ ಬೇಬಿ, ಇವತ್ತು ಪೇಪರಲ್ಲಿ ಓದ್ದೆ, ಇವತ್ತು ರೋಸ್ ಡೇ ಅಂತೆ. ನೀನು ಯಾಕೆ ಋಷಿಗೆ ರೆಡ್ ರೋಸ್ ಕೊಡಬಾರ್ದು? ಏನ್ ರಚನಾ, ಅಣ್ಣ ತಂಗಿ ಇಬ್ರು ಬೇರೆ ಬೇರೆ ಬಂದಿದ್ದೀರಾ? ಯಾಕೆ ಕೇಳ್ತೀಯ ಶಂಭು? ಈ ಲವ್ ಮಾಡೋರ್ಗೆ ಫ್ರೆಂಡ್ಸ್ ಆಗಿದ್ರೆ ಕಾಲೇಜಲ್ಲಿ ಮಾತ್ರ ಹಿಂಸೆ, ಅದೇ ಅಕ್ಕನೋ ತಂಗಿನೋ ಆಗ್ಬಿಟ್ರೆ ಮನೇಲಿ ಇರುವಾಗ್ಲೆಲ್ಲ ಹಿಂಸೆ. ಅಯ್ಯೋ ಹೌದಾ? ಏನಾಯ್ತು ಗೊತ್ತಾ, ನಿನ್ನೆ ರಾತ್ರಿ ಕಮಲಿ ಅಣ್ಣನ ಜೊತೆ ಬೈಕಲ್ಲಿ ಹೋಗಿದ್ದಾಳೆ. ಇವಾಗ ಆ ಸೀಟಲ್ಲಿ ಬೇರೆ ಯಾರನ್ನೂ ಕೂಡ್ಸಕ್ ಅವನಿಗೆ ಇಷ್ಟ ಇಲ್ಲ. ಸಾಲದಕ್ಕೆ ಸಾಹೇಬ್ರು ಹೊಸ ಬೈಕ್ ಬೇರೆ ತಗೊಂಡಿದ್ದಾರೆ. ಶಬ್ಬಾಷ್, ಇದಪ್ಪ ಪಿರುತಿ ಅಂದ್ರೆ. ನಾನು ಗಾಡಿ ಹತ್ತಕ್ಕೆ ಹೋದ್ರೆ ಮುದ್ದಾಗಿ ಬೆಳೆದಿರೋ ಹುಡುಗಿ ಬಡವ್ರ ಬೈಕ್ ಯಾಕೆ, ನೀನು ಆರಾಮಾಗಿ ಕಾರಲ್ಲಿ ಬಾ ಅಂತ ಹೇಳ್ತಾನೆ. ಯಾಕೆ ಇಷ್ಟು ದಿನ ನಾನು ಮುದ್ದಾಗಿ ಬೆಳೆದಿರೋ ಹುಡುಗಿ ಅಂತ ಅಣ್ಣಂಗೆ ಗೊತ್ತಿರ್ಲಿಲ್ವಾ? ರಚನಾ, ರಿಸಿ ಸರ್ ಇಸಿದಾಗೆ ಪ್ರೀತಿ ಕುರುಡಲ್ಲ, ಜಾಣ ಕುರುಡು. ಅಲ್ಲೇ ರಚನಾ, ಅವ್ರ ಹೊಸ ಗಾಡಿ ಮ್ಯಾಕೆ ಅವ್ರ ಹುಡುಗಿನೇ ಕುಂತ್ಕೊಳ್ಳಿ ಅನ್ನೋ ಆಸೆ ಇರ್ಲಿ ಬಿಡು. ಆದ್ರೂ ಅತಿ ಅಲ್ವೇನೆ? ಏನು ನಮ್ಮ ಬಗ್ಗೆನೇ ಮಾತಾಡ್ತಿರೋ ಹಾಗಿದೆ? ಓಹೋ, ಊರಲ್ಲಿ ಎಲ್ಲರೂ ನಿಮ್ಮ ಬಗ್ಗೆನೇ ಮಾತಾಡ್ತಿರ್ತಾರಾ? ನಮಗೆ ಬೇರೆ ಟಾಪಿಕ್ ಇರಲ್ವಾ? ಒನ್ ಸೆಕೆಂಡ್. ಶಂಭು, ಕಮಲಿ ಮೇಡಮ್ ಇನ್ನೂ ಬಂದಿಲ್ವಾ? ಕಮಲಿ ಮೇಡಮ್ಮ? ಹ್ಞೂ, ಕಮಲಿ ಮೇಡಮ್ಮು. ಸಬಾಸ್, ಪರವಾಗಿಲ್ವೇ, ನಮ್ಮ ಕಮಲಿ ಈಗ ಮೇಡಮ್. ಇಲ್ಲ ಶಂಕರ, ನೀನೇನು ಟೆನ್ಷನ್ ತಗೋಬೇಡ. ನೀನು ನಂಗೆ ಹಾಸ್ಟೆಲ್ದಾಗ ಎಲ್ಲ ಹೇಳಿದ್ಯಲ್ಲ, ನನ್ನ ಕಮಲಿನ ನಿನ್ನ ತಾವು ಮೀಟ್ ಮಾಡಿಸ್ತೀನಿ. ನಾನು ಇದ್ದೀನಿ, ನೀನು ಟೆನ್ಷನ್ ತಗೋಬೇಡ. ಏನಂತೆ ಶಂಭು? ಏನಿಲ್ಲ ಬಿಡು, ಆಮೇಲೆ ಕೇಳ್ತೀನಿ. ಏಯ್, ಏನೋ ಇಸಿ ಆಯ್ತೆ, ಇವನೇ ಹೇಳ್ತಾ ಇಲ್ಲ, ಹೇಳ. ಆಮೇಲೆ ಕೇಳ್ತೀನಿ ಬಿಡು. ಏಯ್ ಹೌದು, ಏನು ಎಲ್ಲರೂ ರೋಡಿಸ್ಕೊಂಡು ಓಡಾಡ್ತಿದ್ದಾರೆ ಕಾಲೇಜ್ ತುಂಬ? ಅದನ್ನ ಕೇಳಬೇಕಾಗಿರೋರು ಕೇಳಬೇಕಪ್ಪ. ಅಂದರೆ ನಿಮ್ಮ ಹುಡುಗಿನ ಎಲ್ಲನೂ ಬಿಡಿಸಿ ಹೇಳ್ಬೇಕಪ್ಪ. ಈ ರಾಕ್ಷಸಿ ಆಟಾಡ್ಬೇಡ, ಇದು ಕಾಲೇಜಾಗಿ ಬಿಹೇವ್ ಮಾಡಿ. ರಿಷಿ ಸರ್, ಇವತ್ತು ರೋಜ್ ಡೇ. ಈ ಕೆಂಪುದ್ ಕೊಟ್ರೆ ಪಿರುತಿ, ಹಳ್ದಿದ್ ಕೊಟ್ರೆ ಫ್ರೆಂಡ್ಶಿಪ್ಪು. ಇದೆಲ್ಲ ಯಾವಾಗ ಶುರು ಮಾಡಿದ್ರು? ಅಣ್ಣ, ನೀನು ಇನ್ನೂ 90s ಸ್ಟಕ್ ಆಗಿದ್ಯಾ, ಅಪ್ಡೇಟೇ ಆಗಿಲ್ಲ. ನಿಮ್ಮ ಹುಡುಗಿಗೆ ರೋಸು ತಂದಿಲ್ಲ. ಶೇಮ್ ಆನ್ ಯು. ಯಾರು ಹೇಳಿದ್ರೆ ತಾನೇ ನನಗೂ ಗೊತ್ತಾಗೋದು. ನಾನು ಈಗಲೇ ಹೋಗಿ ರೋಸ್ ತೊಗೊಂಬರ್ತೀನಿ.
ರಚನಾ ನಮ್ಮ ಮೇಷ್ಟ್ರೀಗ ಸಿನಿಮಾದಲ್ಲಿ ಹೀರೋಗಳೆಲ್ಲ ಫೈಟ್ಗಿಂತ ಮುಂಚೆ ಸ್ಪೀಡಾಗಿ ಹೋಗಿ ಬರ್ತಾರಲ್ಲ ಹಂಗೆ ಹೋಗಿ ರಸ್ತಕೊಂಬರ್ತಾರೆ ನೋಡು. ಅಲ್ಲ ರಚನಾ, ಮೇಷ್ಟ್ರ ತಲೆಯಾಗೆ ಹುಳ ಬಿಟ್ಬಿಟ್ಟಲ್ವಿ? ಹ್ಞೂ ಮತ್ತೆ ನನ್ನನ್ನು ಗೋಳು ಹಿಡ್ಕೊಳ್ಳಿಲ್ವಾ, ಅದಕ್ಕೆ ಪ್ರಾಯಶ್ಚಿತ. ಇವತ್ತು ನಿಂಗೆ ಅರ್ಥ ಆಗುತ್ತೆ ರಿಷಿ, ನಾನು ನಿನ್ನ ಎಷ್ಟು ಪ್ರೀತಿಸ್ತಿದ್ದೀನಿ ಅಂತ. ನನ್ನ ಮೆಸೇಜ್ ನೋಡಿ ನೀನು ಖಂಡಿತ ಇಲ್ಲಿಗೆ ಬರ್ತೀಯ ಅಂತ ನನಗೆ ಗೊತ್ತು. ಕಮಲಿ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ನಿಂಗೆ ಕೋಪ ಬರೋದು ಅಲ್ವಾ? ನಾನು ಅವಳನ್ನ ಪ್ರೇಸ್ ಮಾಡಿ ಅವಳು ನನ್ನ ಅಕ್ಕ ಅನ್ನೋ ಗೌರವ ಇದೆ ಅಂತೆಲ್ಲ ಡ್ರಾಮಾ ಮಾಡಿ ನಿನ್ನ ಮನಸ್ಸನ್ನ ಗೆಲ್ತೀನಿ. ನೀನು ನನಗೆ ಸಿಗಬೇಕು ಅಷ್ಟೇ, ಅದಕ್ಕೆ ಏನು ಬೇಕಾದರೂ ಮಾಡ್ತೀನಿ ರಿಷಿ. ರೆಡ್ ರೋಸ್ ನನಗೆ ಕೊಡಕ್ಕೆ ಬರ್ತಿದ್ದಾನ? ಕನ್ಸಲ್ಲ, ನಿಜಾನೇ. Anika, this is your luckiest day. ಸಂಕ್ರಾಂತಿ, ಯುಗಾದಿ ಏನ್ ಬೇಕಾದ್ರೂ ಅವಳ ಜೊತೆ ಸೆಲೆಬ್ರೇಟ್ ಮಾಡ್ಕೊ, ಆದ್ರೆ ವ್ಯಾಲೆಂಟೈನ್ಸ್ ಡೇ ವೀಕ್ನ ನನ್ನ ಜೊತೆ ಸೆಲೆಬ್ರೇಟ್ ಮಾಡು. ಹಾಗೆ ಮಾಡ್ತಾನೆ ರಿಷಿ.
ಯಾಕೆ ಇಷ್ಟೊಂದು ನಾಚ್ಕೊಂತಿದ್ದೀರಾ? ಸ್ವಲ್ಪ ಮುಂದೆ ಬನ್ನಿ. ಇಷ್ಟೊಂದು ನಾಚ್ಕೊಂಡ್ರೆ ಅನ್ಯಾಯಕ್ಕೆ ನಾನು ನಾಚ್ಕೊಬೇಕಾಗತ್ತೆ. ನಾನೇ ನಾಚ್ಕೊ. ಅನಿಕಾ, ಅನಿಕಾ, ಅನಿಕಾ ಇಲ್ಲೇ ಇದ್ಲಾ? ನಾನು ನೋಡ್ಲಿಲ್ಲ ಸರ್. ಯಾಕೆ ಹೀಗೆ ಹೋಗ್ತಿದ್ದಾಳು ಅವಳು? ಸರಿ, ಅದ್ಬಿಡಿ. ಇಡೀ ಜೀವನ ಸಂಸಾರದ ಭಾರ ಹೊರಬೇಕಾಗಿರೋದು ನಾನು. ಈಗ ಸದ್ಯಕ್ಕೆ ಈ ಕೈಲಿರೋ ಭಾರನ ಇಳಿಸ್ಬಾರ್ದಾ? ಇದು ಬಾರನಾ? ಕ್ಷಣ ಕ್ಷಣಕ್ಕೂ ಪ್ರೀತಿ ಹೆಚ್ಚಾಗ್ತಿದ್ಯಲ್ಲ, ನಾನೊಬ್ಬನಿಂದ ಮಾತ್ರ ಹಿಡ್ಕೊಳ್ಳೋದಕ್ಕಾಗಲ್ಲ. ತಗೊಳ್ಳಿ. ಓ, ಮಾತ್ನಾಗು ಕವಿತೆನಾ? ಕವಿ ಅಲ್ವಾ, ಅದಕ್ಕೆ. ಕವಿ ಸರ್, ಒಂದೊಳ್ಳೆ ಕವಿತೆ ಹೇಳಿ ನನ್ನ ಬಗ್ಗೆ, ತಕತೀನಿ. ಈಗ ಸಡನ್ ಆಗಿ ಕೇಳಿದ್ರೆ ಹೇಗೆ? ಸರಿ, ಹಂಗಾರೆ ಯೋಚನೆ ಮಾಡಿ ಬರ್ಕೊಂಬನ್ನಿ. ಕಮಲಿ ಅವರೇ, ಪರವಾಗಿಲ್ವೇ? ನಮ್ಮ ಮೇಡಮ್ ಆಟ ಆಡ್ಸೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಹ್ಞೂ ಸರ್. ಕೈ ಹಿಡಿದು ನಡೆಯೋಕೆ ಕಾಲಿಂಚು ಕಿರುಬೆರಳ ಕೊಟ್ಟು ಬಿಡ ನನ್ನದೆಯ ರಾಜಕುಮಾರಿ. ತುಸು ನಗು ಹುಸಿ ಮುನಿಸು, ಇಸು ಮಾತು ದಿನಗನಸು, ಒಟ್ಟಾಗಿ ಹೊರತೈತೆ ಪ್ರೀತಿ ಸವಾರಿ. ಹೂದೋಟ ನಿನ್ನ ನಗೆ, ತುಟಿ ಅಂಚು ಸಾಕೆ ನಗೆ, ವಾಸಿಸುವೆ ಕೊನೆವರೆಗೆ, ಮಾಸದಿರಲಿ ಈ ಮುಗುಳು ನಗೆ. ಕೋಪಾನ ಹಿಂದಿಟ್ಟು ನಾನು ನನ್ನನ್ನೇ ತರುವೆ. ಎದೆಲಿ ಸರ್ ಮ್ಯಾಕೆ. ಯಾಕೆ ಇಷ್ಟ ಆಗ್ಲಿಲ್ಲ? ಎದ್ದೇಳಿ ಅಂದೆ. ರಾಜ್ಕುಮಾರ. ನನ್ನ ರಾಜ್ಕುಮಾರಿ.